ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇನ್ನು ನಮ್ಮ ಗ್ರಾಮದ ಪ್ರಮುಖರು ಹಿರಿಯರಾದಂಥ ವೆಂಕಟೇಶ್ಗೌಡ ಮಂಡ್ಲಿಕೊಪ್ಪ ಇವರು ಕೂಡ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅವರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ಹಿರಿಯರಾದಂಥ ಮಂಜಪ್ಪ ಬಿ ಮಂಡ್ಲಿಕೊಪ್ಪ ಅವರು ಕೂಡ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅವರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಊರಿನ ಯುವಕರಾದಂಥ ಭಾಸ್ಕರ್ ಬಿ ಮಡಿವಾಳ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅವರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಹಾಗೇನೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಕಬಡ್ಡಿ ಪ್ರೇಕ್ಷಕರ ಸೈಲೆಂಟ್ ಅಲ್ಲಿ ನೋಡ್ತಾ ಇದ್ರೆ ಹೆಚ್ಚಾಗಿ ಕಡಿಮೆ ಮಾಡಿರ್ಬೇಕು ಊರಲ್ಲಿ. ಪ್ರವೀಣ್ ಎಂಟರ್ ಆಡೋದಕ್ಕೆ ವಾಪಸ್ ಆದ್ರು. ಈ ಬಾರಿ ಕೋಣಗುಂಡಿ ತಂಡದ ಜರ್ಸಿ ನಂಬರ್ 07 ಬಹಳ ದಿನಗಳ ನಂತರ ಕೋಣಗುಂಡಿ ತಂಡವು ಸಹ ಕಬಡ್ಡಿ ಅಂಕಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಪಂದ್ಯಾವಳಿಯಲ್ಲಿ ಡೂ ಆರ್ ಡೈರೈಡ್ ಹಾಗೆ ಸೂಪರ್ ಟ್ಯಾಕಲ್ ನಿಯಮಗಳು ಸಹ ಅಳವಡಿಸಲಾಗಿದೆ. ಜರ್ಸಿ ನಂಬರ್ 18 ರಾಜಕಾರಿ ಬಾರಿಗೆ ಲೆಫ್ಟ್ ಕವರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್, ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಅಷ್ಟು ಉತ್ತಮವಾದಂತಹ ಟ್ಯಾಕಲ್ ಮೂಲಕ ಕೋಣಗುಂಡಿ ತಂಡವು ಸಹ ಒಂದು ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ರೂಪೇಶ್ ಒಬ್ಬ ನೇಣಕ್ಕೆ ಆಟಗಾರ ತನ್ನ ಹೈಟ್ ಅನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಇತ್ತು. ಆದ್ರೆ ಅದು ಎಂಟರ್ ಆಡೋದಕ್ಕೆ ವಾಪಸ್ ಆದ್ರು. ಮುಂದಿನ ಪಂದ್ಯಕ್ಕೆ ಸೂಚನೆ ನೀಡುವ ನಮ್ಮ ಆಯೋಜಕರು ನೆಕ್ಸ್ಟ್ ಮ್ಯಾಚ್ಗೆ ಆದಷ್ಟು ಬೇಗ ಸೂಚನೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮಾಡು ಇಲ್ಲವೇ ಮಾಡಿ ಡಿಸೈಡರ್ ನಲ್ಲಿ ಕೋಣಗುಂಡಿ ತಂಡದ ಆಟಗಾರ ಒಂದು ಉತ್ತಮವಾದಂತಹ ಎಸ್ಕೇಪ್. ಡಿಸೈಡರ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ 2-1 ಕೋಣಗುಂಡಿ ತಂಡದ ಪರವಾಗಿ. ದಾಳಿಯಲ್ಲಿ ಭದ್ರಾಪುರ ತಂಡದ ಜರ್ಸಿ ನಂಬರ್ 09 ಆಟಗಾರ ರೈಟ್ ರೈಡರ್ ಬೋನಸ್ ಆನ್ ಸಂದರ್ಭ. ಮತ್ತೆ ದಾಳಿಯಲ್ಲಿ ರೂಪೇಶ ಕೋಣಗುಂಡಿ ತಂಡದ ಯುವ ದಾಳಿಗನ್ನಾಗಿ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಭದ್ರಾಪುರ ತಂಡ ಉಗ್ರ ನರಸಿಂಹ ಬಾಳೆಕೊಪ್ಪ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 10,000. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರು ಮರು. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡರ್ ನಲ್ಲಿ ಪ್ರವೀಣಿ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಡೈವಿಂಗ್ ಟ್ಯಾಕಲ್. ಕೋಣಗುಂಡಿ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಈ ಮೂಲಕ ಸ್ಕೋರ್ 3-1 ಕೋಣಗುಂಡಿ ತಂಡದ ಪರವಾಗಿ. ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ಶ್ರೀ ಸತೀಶ್ ಕೆ ಹೆಗಡೆ, MM ಫ್ರೆಂಡ್ಸ್, ಶ್ರೀ ಗಣೇಶ್ ನಾಯ್ಕ್ ನೆಲ್ಲೂರು. ಪ್ರಾಯೋಜಕರಾಗಿ ವಾಪ್ಕಾನ್ ಸಾಬ್ ಟಿಂಬರ್ ಕಾಂಟ್ರಾಕ್ಟರ್ ಚಂದ್ರಗುತ್ತಿ ಮತ್ತು ಶ್ರೀ ಕುಮಾರ್ ಬಿ ಕುಡಿಗಲ್.
ಥರ್ಡ್ ರೈಟ್ ಡೂ ಆರ್ ಡೈ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ಒಂದು ಉತ್ತಮವಾದಂತಹ ಟ್ಯಾಕಲ್. ಮೂರು 2 1 ಅಂಕದ ಮುನ್ನಡೆಯಲ್ಲಿ ಕೋಣನಗುಂಡಿ. ಶ್ರೀ ಶನೇಶ್ವರ ಮಾನ್ಬಳಿಕೊಪ್ಪ 7 ಸ್ಟಾರ್ ಒಕ್ಕಲಿಗರು ಮಲೆನಳ್ಳಿ. ರೂಪೇಶ ಒಂದು ಕ್ವಿಕ್ ಆದಂತಹ ಟಚ್ ಪಾಯಿಂಟ್. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಕರುನಾಡ ಪ್ರೀತಿಯ ಕಾಂತ ಪಂದ್ಯದ ತೀರ್ಪುಗಾರರಾಗಿ ಶ್ರೀಯುತ ರಾಕೇಶ್ ಕೆಟಿ ತೆಲುಗಲ್ಲಿ, ಹಾಗೆ ಶ್ರೀಯುತ ಮಾಂತೇಶ್ ಹಾವೇರಿ ಇಬ್ಬರು ತೀರ್ಪುಗಾರಿ ಪಂದ್ಯದ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಭದ್ರಾಪುರ ತಂಡದ ಆಟಗಾರರಿಂದ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಮನೋಹರ್ ಡಿಎನ್ ಮತ್ತು ಶ್ರೀ ಪ್ರದೀಪ್ ಡಿಎನ್ ಮತ್ತು ಶ್ರೀ ಚೇತನ್ ಕುಮಾರ್ ಡಿಎನ್ ಬಾಳೆಕೊಪ್ಪ. ಆಕರ್ಷಕ ಟ್ರೋಫಿ ಪ್ರಾಯೋಜಕರಾಗಿ ಶ್ರೀ ಚಿದು ಮಾನ್ಬಳಿಕೊಪ್ಪ ಲಾರಿ ಮಾಲೀಕರು. 5-3 2 ಅಂಕದ ಮುನ್ನಡೆಯಲ್ಲಿ ಕೋಣನಗುಂಡಿ ತಂಡ. ಭದ್ರಾಪುರದ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. ಈ ಬಾರಿ ಪರಿಶೀಲನೆ ಮಾಡುವಂತ ಪ್ರಯತ್ನ. ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಡ್ವಾನ್ಸ್ ಟ್ಯಾಕಲ್ ಮಿಡ್ ಲೈನ್ ಹತ್ತಿರದಲ್ಲಿದ್ದು ಉತ್ತಮವಾದಂತ ಟ್ಯಾಕಲ್ ಕೋಣನಗುಂಡಿ ತಂಡದ ಆಟಗಾರರಿಂದ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನ ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನನ್ನ ಟ್ಯಾಕಲ್ ಮಾಡಿದ್ರೆ ಅಥವಾ ದಾಳಿಗಾರ ಏನಾದ್ರೂ ಔಟ್ ಆದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇರುತ್ತೆ. ಕಬಡ್ಡಿ ನಿಯಮ ಸಾಕಷ್ಟು ಪ್ರೇಕ್ಷಕರಿಗೂ ಸಹ ಗೊತ್ತೇ ಇದೆ. ಯಾಕಂದ್ರೆ ಪ್ರೋ ಕಬಡ್ಡಿ ಬಂದ ನಂತರ ಅಂತೂ ಎಲ್ಲ ನಿಯಮಗಳನ್ನ ಸಹ ಅರ್ಥಕೊಂಡಿದ್ದಾರೆ. ಈ ಒಂದು ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ನಮ್ಮ ನಿವೃತ್ತ ಭಾರತೀಯ ಸೇನಾ ಯೋಧರಾಗಿರುವಂತಹ ಶ್ರೀಯುತ ಜಯಂತ್ ನಾಯ್ಕ್ ಕಾನಗಡವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ತೀರ್ಪುಗಾರ ತೀರ್ಮಾನಕ್ಕೆಲ್ಲ ಆಟಗಾರ ಬದ್ಧರಾಗಿರಬೇಕು. ಕಬಡ್ಡಿ ಜೊತೆಲಿ ಕುಸ್ತಿಯನ್ನು ಸಹ ಕಾಣಬಹುದು. ಕಬಡ್ಡಿಗೂ ಹಾಗೂ ಕುಸ್ತಿಗೂ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕ ಸ್ಕೋರ್ ಕೋಣನಗುಂಡಿ 11, ಭದ್ರಾಪುರ 4. ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡಿರುವಂತಹ 2 ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ. ಬ್ಯಾಕ್ವರ್ಡ್ ನ ಪ್ರಯತ್ನ ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್ ಭದ್ರಾಪುರ ತಂಡದ ಆಟಗಾರರಿಂದ. 11-5 6 ಅಂಕದ ಮುನ್ನಡೆ. ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಭದ್ರಾಪುರ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕೋಣನಗುಂಡಿ 11, ಭದ್ರಾಪುರ 7. ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ ಇದೆ. ಭದ್ರಾಪುರದ ಆಟಗಾರರು ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಇನ್ನು ಕಾಲ ಮೀರಿಲ್ಲ. ಕಬಡ್ಡಿ ಕ್ರೀಡೆ ಹಾಗೆ ಶಕ್ತಿ ಯುಕ್ತಿಗಳ ಕ್ರೀಡೆ. ಮುನ್ನಡೆಯಲ್ಲಿ ಕೋಣನಗುಂಡಿ ಈ ಪಂದ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು.
ಕಾದ್ದೋಡೋಣ ಭದ್ರಾಪುರದ ಆಟಗಾರ ಉತ್ತಮವಾದ ಹ್ಯಾಂಡ್ ಟಚ್ 11-8 ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ಪ್ರಥಮ ಪಂದ್ಯವೇ ಅತ್ಯಂತ ರೋಚಕ ಹಂತದಲ್ಲಿ ಪಂದ್ಯ ಸಾಗ್ತಾ ಇದೆ. ರೂಪೇಶ್ 12-8 4 ಅಂಕದ ಅಂತರ. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-8 ಕೋಣಗುಂಡಿ ತಂಡದ ಪರವಾಗಿ. ಶನೇಶ್ವರ ಮಾಯಂಬೇಳಿಕೊಪ್ಪ ಮತ್ತು 7 ಸ್ಟಾರ್ ಒಕ್ಕಲಿಗರು ಮನೆಯಲ್ಲಿ ಎರಡು ನಾಯಕರೇ ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆಗಾಗಿ ಅಂಕಣದ ಬಳಿ ಆಗಮಿಸಿ. ಹದಿಮೂರು-8 ಕೋಣಗುಂಡಿ ತಂಡದ ಪರವಾಗಿ. ದಾಳಿಯಲ್ಲಿ ಭದ್ರಾಪುರ ತಂಡದ ಜರ್ಸಿ ಆಟಗಾರ ಅಕ್ಷಯ್ ಯಾವುದೇ ಅಂಕಣದೊಂದಿಗೆ ವಾಪಸ್ಸಾದ್ರು. ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳೋದಕ್ಕೆ ಭದ್ರಾಪುರ ತಂಡದ ಆಟಗಾರರಿಗೆ ಒಂದೊಳ್ಳೆ ಅವಕಾಶ ಇತ್ತು. ಡಿಫೆನ್ಸ್ ಭಾಗದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಅನಂತರದಲ್ಲಿ ದಾಳಿಗರ ಟ್ಯಾಕಲ್ಗೆ ಒಳಗಾಗಿ ಸಂಪೂರ್ಣವಾಗಿ ಕೋಣಗುಂಡಿ ನಮ್ಮ ಕರುನಾಡ ಕಾಂತ ಅವರ ತಂಡ ಅಂತ ಕಾಣಿಸ್ತಾ